ನಮಸ್ಕಾರ. ಲೋಕಾಯುಕ್ತ ದಾಳಿ ಟಿವಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಭಿಮಾನಿಗಳ ಪಾಲಿನ ಕಿಂಗ್ ವಿರಾಟ್ ಕೊಹ್ಲಿ ಮತ್ತೆ ಸಿಲಿಕಾನ್ ಸಿಟಿಗೆ ಮರಳಿದ್ದಾರೆ. ಈ ಬಾರಿಯ ಅವರ ಆಗಮನದ ಹಿಂದೆ ಒಂದು ವಿಶೇಷತೆ ಇದೆ. ಕೊಹ್ಲಿ ಈ ಬಾರಿ ಕೇವಲ ಆಟಗಾರನಾಗಿ ಅಲ್ಲ, ಡಿಫೆಂಡಿಂಗ್ ಚಾಂಪಿಯನ್ ಆಗಿ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನಕ್ಕೆ ಹೆಜ್ಜೆ ಇಡುತ್ತಿದ್ದಾರೆ. ಕಳೆದ ಸೀಸನ್ನಲ್ಲಿ ಆರ್ಸಿಬಿ ತನ್ನ 18 ವರ್ಷಗಳ ಸುದೀರ್ಘ ಕಾಯುವಿಕೆಗೆ ತೆರೆ ಎಳೆದು ಮೊದಲ ಬಾರಿಗೆ ಐಪಿಎಲ್ ಟ್ರೋಫಿ ಎತ್ತಿ ಹಿಡಿದಿತ್ತು. ಈ ಐತಿಹಾಸಿಕ ಗೆಲುವಿನಲ್ಲಿ ವಿರಾಟ್ ಕೊಹ್ಲಿ ಪಾತ್ರ ಅನನ್ಯವಾಗಿತ್ತು. ಕಳೆದ ಬಾರಿ ಕೊಹ್ಲಿ 144.71 ಸ್ಟ್ರೈಕ್ ರೇಟ್ನಲ್ಲಿ 657 ರನ್ ಸಿಡಿಸಿದ್ದರು. ಇದರಲ್ಲಿ 8 ಅರ್ಧಶತಕಗಳು ಸೇರಿದ್ದವು. ರಜತ್ ಪಾಟಿದಾರ್ ಅವರ ಅಮೋಘ ಬ್ಯಾಟಿಂಗ್ ನೆರವಿನಿಂದ ತಂಡ ಪ್ರಶಸ್ತಿ ಗೆದ್ದಿತ್ತು. ಈಗ ಅದೇ ಗೆಲುವಿನ ಲಯವನ್ನು ಮುಂದುವರೆಸಿ ಸತತ 2ನೇ ಬಾರಿಗೆ ಚಾಂಪಿಯನ್ ಆಗುವುದು ಆರ್ಸಿಬಿ ಗುರಿಯಾಗಿದೆ. ವಿರಾಟ್ ಕೊಹ್ಲಿ ಅವರಿಗೆ ಈಗ 37 ವರ್ಷ. ಈಗಾಗಲೇ ಅಂತಾರಾಷ್ಟ್ರೀಯ T20 ಮತ್ತು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿರುವ ಕೊಹ್ಲಿಯನ್ನು ಮೈದಾನದಲ್ಲಿ ನೋಡಲು ಅಭಿಮಾನಿಗಳಿಗೆ ಈಗಿರುವ ಏಕೈಕ ವೇದಿಕೆ ಎಂದರೆ ಅದು ಐಪಿಎಲ್. ವಯಸ್ಸು ಹೆಚ್ಚಾದರೂ ಅವರ ಫಿಟ್ನೆಸ್ ಮತ್ತು ರನ್ ಹಸಿವು ಮಾತ್ರ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಆರ್ಸಿಬಿ ಫ್ರಾಂಚೈಸಿ ಜೊತೆಗಿನ ಅವರ ಭಾವನಾತ್ಮಕ ಸಂಬಂಧವೇ ಅವರನ್ನು ಪ್ರತಿ ಬಾರಿ ಹೊಸ ಚೈತನ್ಯದೊಂದಿಗೆ ಮೈದಾನಕ್ಕಿಳಿಯುವಂತೆ ಮಾಡುತ್ತದೆ.